ಇನ್ನು ಬಿಜೆಪಿಯ ಪಾಲಿಗೆ ಬಿಸಿ ತುಪ್ಪವಾಗಿದೆ ರಾಜ್ಯದ 5 ಕ್ಷೇತ್ರಗಳು. 5 ಕ್ಷೇತ್ರಗಳ ಟಿಕೆಟ್ ಘೋಷಣೆಗೆ ಕಮಲ ಪಡೆ ಕಸರತ್ತು ನಡೆಸ್ತಾ ಇದೆ. ಹೈಕಮಾಂಡ್ ನಾಯಕರನ್ನ ಬಿಎಸ್ವೈ ಭೇಟಿಯಾಗಲಿದ್ದಾರೆ. ಇವತ್ತು ದೆಹಲಿಗೆ ತೆರಳಿ ಬಿಎಸ್ವೈ ಈ ಟಿಕೆಟ್ ಫೈನಲ್ ಮಾಡಬೇಕಾಗಿದೆ. ಇದಕ್ಕೂ ಮುನ್ನ ವಿಜಯೇಂದ್ರ ರಾಧಾ ಮೋಹನ್ ದಾಸ್ ಜೊತೆ ಚರ್ಚೆ ಮಾಡ್ತಾರೆ. ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ನಾಯಕರ ಜೊತೆಗೆ ಬಿಎಸ್ವೈ ಚರ್ಚೆ ನಡೆಸಲಿದ್ದಾರೆ. 5 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲೈಸ್ ಮಾಡೋದು ಒಂದು ರೀತಿ ಸವಾಲಾದ ಹಾಗಾಗಿದೆ ಬಿಜೆಪಿಗೆ. ಆ ಬೆಳವಣಿಗೆಗಳು ಇವತ್ತಾಗಬಹುದು. ದೆಹಲಿಗೆ ಹೊರಡಬೇಕಿದೆ. ಅದಕ್ಕೂ ಮುಂಚೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತೆ ಚುನಾವಣೆಯ ಉಸ್ತುವಾರಿ ಆಗಿರುವಂತಹ ಮೋಹನ್ ದಾಸ್ರ ಜೊತೆಗೆ ಬಿಎಸ್ವೈ ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಹಳ ಅಳೆದು ತೂಗಿ ಯಾವುದೇ ಭಿನ್ನಮತ ಸ್ಫೋಟ ಆಗದ ಹಾಗೆ, ಅದು ಫಲಿತಾಂಶದ ಮೇಲೆ ಪರಿಣಾಮ ಬೀರದ ಹಾಗೆ ನೋಡಿಕೊಳ್ಳಬೇಕಾಗಿದೆ. ಹೀಗಾಗಿ ಈ 5 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡೋದು ಸ್ವಲ್ಪ ಕ್ಲಿಷ್ಟಕರ ಆಗಿದೆ. ನೋಡ್ತಾ ಇದ್ದೀರಾ ಈಗ ಸ್ಕ್ರೀನ್ನಲ್ಲಿ ಬಿಜೆಪಿ ಸಂಭಾವ್ಯ ಅಭ್ಯರ್ಥಿಗಳು. ರಾಯಚೂರಿಗೆ BV ನಾಯಕ್, ಶೆಟ್ಟರ್ ಬೆಳಗಾವಿಯಿಂದ, ಚಿತ್ರದುರ್ಗದಿಂದ ಜನಾರ್ದನ ಸ್ವಾಮಿ, ಚಿತ್ರದುರ್ಗದಿಂದ ಆನೇಕಲ್ ನಾರಾಯಣ ಸ್ವಾಮಿ ಕೂಡ ಇಬ್ಬರ ಹೆಸರು ಇದೆ. ಚಿಕ್ಕಬಳ್ಳಾಪುರದಿಂದ ನೋಡಿದ್ರೆ ಡಾಕ್ಟರ್ ಕೆ ಸುಧಾಕರ್ ಆಕಾಂಕ್ಷಿ ಇದ್ದಾರೆ. ಅಲೋಕ್ ವಿಶ್ವನಾಥ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಧುಸೂದನ್. 5 ಕ್ಷೇತ್ರಗಳು ಬಿಜೆಪಿಗೆ ಕ್ರೂಷಿಯಲ್ ಆಗಿರೋ ಆಗಿದೆ. ಆಕಾಂಕ್ಷಿಗಳು ಹೆಚ್ಚಿರೋದ್ರಿಂದ ಬಹಳ ನಾಜೂಕಾಗಿ ಇದನ್ನು ನಿಭಾಯಿಸಬೇಕೇನೋ. ಏನಾಗಬಹುದು ನಿರ್ಧಾರ ಈ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅಂತ? ಸೊ ಈ 5 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಬಹಳ ಸೂಕ್ಷ್ಮವಾಗಿ ನಿರ್ಧಾರ ಕೈಗೊಳ್ಳಬೇಕಾಗುತ್ತೆ ಬಿಜೆಪಿ ಹೈಕಮಾಂಡ್. ಅದನ್ನ ಮನಗಂಡ ಹಾಗೇನೆ ಬಹುಶಃ ಇನ್ನು ಅದನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ. ಉಳಿದಾಗೆ 20 ಕ್ಷೇತ್ರಗಳಿಗಾಗಲೇ ಘೋಷಣೆ ಆಗಿದೆ. ಇನ್ನು ಉಳಿದ ಕ್ಷೇತ್ರಗಳಲ್ಲಿ ಈ 5 ಕ್ಷೇತ್ರಗಳು ಕ್ರೂಷಿಯಲ್ ಅನ್ನಿಸ್ಕೊಳ್ಳುತ್ತೆ. ಯಾಕಂದ್ರೆ ಘಟಾನುಘಟಿ ನಾಯಕರಿದ್ದಾರೆ, ಆಕಾಂಕ್ಷಿಗಳಿದ್ದಾರೆ. ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಬೇರೆ ನಡೆ ಅನುಸರಿಸೋದಕ್ಕೆ ಮುಂದಾಗಬಹುದಾದ ಸಾಧ್ಯತೆ, ಅದು ಫಲಿತಾಂಶದ ಮೇಲೆ ಪರಿಣಾಮ ಬೀರಬಹುದು. ಅಳೆದು ತೂಗಿ ಯಾರಿಗೆ ಟಿಕೆಟ್ ಕೊಟ್ಟು ಯಾರನ್ನ ಹೇಗೆ ಸಮಾಧಾನ ಪಡಿಸಬೇಕು, ಈ ಲೆಕ್ಕಾಚಾರಗಳನ್ನು ಹಾಕೊಂಡು ಅದಾದ್ಮೇಲೆ ನಿರ್ಧಾರ ಪ್ರಕಟ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಬಿಎಸ್ವೈ ಕೂಡ ರಾಜ್ಯದಿಂದ ಪ್ರಮುಖ ಪಾತ್ರ ವಹಿಸ್ತಾರೆ. ಹೀಗಾಗಿ ಏನ್ ಮಾಡಬಹುದು ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರರ ಜೊತೆಗೆ ಇವತ್ತು ಸಮಾಲೋಚನೆ ನಡೆಸ್ತಾರೆ. ಅದಾದ್ಮೇಲೆ ಯಾರನ್ನ ಫೈನಲ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಮಿಕ್ಕವರನ್ನ ಹೇಗೆ ದಾರಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಬಳಿ ಚರ್ಚೆ ಮಾಡೋದಕ್ಕೆ ಇವತ್ತು ಬಿಎಸ್ವೈ ಇಲ್ಲಿ ಚರ್ಚೆ ಮಾಡಿಕೊಂಡ ನಂತರ ದೆಹಲಿಗೆ ಹೋಗಿ ಕೇಂದ್ರದ ಬಿಜೆಪಿ ನಾಯಕರಿಗೆ ಅದನ್ನ ಮನವರಿಕೆ ಮಾಡಿಕೊಡ್ತಾರೆ. ಅದಾದ್ಮೇಲೆ ಈ 5 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಫೈನಲ್ ಮಾಡಬೇಕಾಗುತ್ತೆ. ಸುಧಾಕರ್ ಇರಬಹುದು ಅಥವಾ ಚಿತ್ರದುರ್ಗದಲ್ಲಿ ಈ ಜನಾರ್ದನ ಸ್ವಾಮಿ, ಆನೇಕಲ್ ನಾರಾಯಣ ಸ್ವಾಮಿ ಇಬ್ಬರು ಕೂಡ ಟಿಕೆಟ್ ತಮಗೆ ಬೇಕು ಅಂತ ಇದ್ದಾರೆ. ಒಬ್ರಿಗೆ ಕೊಟ್ರೆ ಮತ್ತೊಬ್ಬರನ್ನ ಮನವೊಲಿಸೋದು ಹೇಗೆ? ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ಅವರ ಕಥೆ ಏನು? ಟಿಕೆಟ್ ಕೊಡ್ತಾರಾ ಈ ಬಾರಿ ಇಲ್ವಾ ಅಂತ. ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಹೆಸರು ಮೇಲಿಂದ ಮೇಲೆ ಕೇಳಿ ಬರ್ತಾ ಇದೆ. ಬಟ್ ಅದು ಇದುವರೆಗೂ ಕೂಡ ಅಧಿಕೃತವಾಗಿಲ್ಲ. ಅವರು ಹುಬ್ಬಳ್ಳಿ ಧಾರವಾಡ ಕೇಳಿದ್ರು, ಅದು ಸಿಕ್ಕಿಲ್ಲ. ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.